ನಾವೆಲ್ಲ 10 ಗಂಟೆಗೆ ಮನೆ ಕಂಡ್ರಿ 12 ಗಂಟೆಗೆ ಮನೆ ಕಳದ್ ಕಾಣತ್ತೆ. ಇವನು ಹಿಟ್ಟನ್ನ ಕುಂತಿದ್ದಾನೆ, ಹಿಟ್ಟು ಇನ್ನೂ ಬರ್ತಿಲ್ಲ ಅದಕ್ಕ ಇವನು ಅಲ್ಲಿ ಮುರ್ಕ ಅಲ್ಲಿ ಕಟ್ಕೋದ್ಲ ಅದಕ್ಕೆ ಅಲ್ಲಿ ಕಟ್ಕೋದ್ಲ ಗುದ್ಲ ಅಲ್ಲಿ ಕಟ್ಟಿ ಗೈಸ್ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಬೆಳಗ್ಗೆ ಎದ್ದು ಜಿಮ್ಗೆ ಹೋಯ್ತಾವೆ. ನಮ್ಮಮ್ಮ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟದೆ. ಗೈಸ್ ಬ್ಲ್ಯಾಕ್ ಕಾಫಿಗೆ ನಮ್ಮಮ್ಮ ಬಿಸಿ ಬಿಸಿ ಆಗಿರ್ತದಲ್ಲ, ಅದಕ್ಕೆ ನೀರು ಇಕ್ಕ ಕುಡಿದ್ನಿ. ನಮ್ಮಮ್ಮ ಹಂಗೆ ಕುಡಿಬಾರ್ದು ಅಂತದೆ. ನೀವು ಹೇಳಿ ಗೈಸ್, ಕುಡಿಬೋದ ಏನು ಅಂತ. ಗೈಸ್ ಬಂದೆ ನಮ್ಮ ಜಿಮ್ಗೆ. ಗುಡ್ ಮಾರ್ನಿಂಗ್ ಮಾಸ್ಟರ್. ಗೈಸ್ ಇವರೇ ನಮ್ಮ ಜಿಮ್ ಕೋಚು. ಗೈಸ್ ಇವತ್ತು ವರ್ಕೌಟ್ ಮಾಡಿದ್ರೆ ಸೈಕಲ್ ಡ್ರೈ ಚಿಪ್ಸು ಏನಕ್ಕೆ ಮಾಡಿಸಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡಿದ್ವಿ. ಹೆವಿ ಪೇನ್ ಬಂತು, ಬಾಡಿ ಪೇನ್ ಬಂತು ಅಂದರೆ ನಾವು ಮಾಡಿರೋ ವರ್ಕೌಟ್ ಹಿಡ್ದೈತೆ ಅಂತ ಅರ್ಥ. ಬನ್ನಿ ಇವಾಗ ನಮ್ಮ ಕರಿ ನೆಚ್ಕೊಂಡು ಕಟ್ಟಿ ಹೊಡುವ. ಹಣ ಒಂದು ಟ್ರೈ ಮೊಟ್ಟೆ, ಆಮೇಲೆ ಇಲ್ಲಿರೋ ಬಾಳೆಹಣ್ಣು. ಗೈಸ್ ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋರು. ಸಸಿಕಲಾ ಜಾತಕ್ಕೆ ಹಿಂಗೆ ತಗೊಂಡಿದ್ದೀಯ? ಜಿಮ್ಗೆ ಹೋಯ್ತವನಿ ಅಂತ ಸಣ್ಣಾಗಕ್ಕೆ ದಪ್ಪದೇ ಸಣ್ಣದೇವ ಫುಲ್ ಪೀಸ್ ಆಗ್ಬಿಡ್ಬೇಕು ಬಾಡಿ ಹಂಗೆ. ಮತ್ತೆ ಗೈಸ್ ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ತೀರ, ಅವಾಗ ಬಂದೇ ಇರ್ತಾನೆ. ಇವನು ನಮ್ಮ ಅತ್ತೆ ಮಗಳು ಮಗ ತಲೆ ಅಲ್ಲ ಗುರು ಅಂತ. ಇವನು ಮ್ಯಾಥ್ಸಲ್ಲಿ ಓದೋಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಪಡ್ತಾನೆ. ಬಟ್ ಆದರೆ ಅವನಿಗೆ ಕಲಿಸೋಷ್ಟು ಮ್ಯಾಥ್ಸ್ ನಮಗೆ ಗೊತ್ತಿಲ್ಲ. ಸೊ ಅವನಿಗೆ ಹೆಲ್ಪ್ ಆಗೋ ಥರ ಏನಾದರೂ ಒಂದು ಸೊಲ್ಯೂಷನ್ನ ನಾನು ಇವತ್ತು ತಂದವನೇ. ನನಗೆ ಮ್ಯಾಥ್ಸ್ ಕಲಿಯೋಕ್ಕೆ ತುಂಬ ಕಷ್ಟ ಐತೆ, ಕ್ಯಾಲ್ಕುಲೇಟ್ ಮಾಡೋಕ್ಕೆ ಐತೆ. ಸೊ ಗೈಸ್ ಇವನು ಈ ಥರ ಹೇಳಿದ್ನಲ್ಲ, ನನಗೆ ಅವಾಗ ನೆನಪಿಗೆ ಬಂದಿದ್ದೆ ಬಾನ್ಸು. ಕಳ ಬಾನ್ಸು ಇದು ವಿಶ್ವದ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಆಗಿರುವ ನೀಲಕಂಠ ಬಾನು ಅವ್ರು ಸ್ಟಾರ್ಟ್ ಮಾಡಿರೋದು ಇದನ್ನ. ನಾನು ಇದನ್ನ ಇನ್ಸ್ಟಾಗ್ರಾಮ್ ಆ್ಯಡ್ ಅಲ್ಲಿ ನೋಡಿದ್ದು. ಗುರು ಇದರಿಂದ ಏನೇನು ಬೆನಿಫಿಟ್ಸ್ ಐತೆ ಗೊತ್ತಾ? ಇದರಿಂದ ನಿನ್ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಸ್ಪೀಡು ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಯ್ತದೆ ಅನ್ಕೋ. ಅಷ್ಟೇ ಅಲ್ಲ, ನೀನು ಮ್ಯಾಥ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪ್ರೂವ್ನು ಆಯ್ತ್ಯಾ. ಮತ್ತೆ ಬರೀ ಇದು ಓದಕ್ ಅಷ್ಟೇ ಅಲ್ಲ, ಇದರಿಂದ ನೀನು ಗೇಮ್ಸ್ ಆಡ್ಬೋದು. ಮತ್ತೆ ಇದ್ರಲ್ಲಿ ನಿಂಗೆ ರಿವಾರ್ಡ್ ಸಿಗ್ತದೆ, ಸ್ಪಿನ್ ಮಾಡ್ಬೋದು. ಎಜುಕೇಶನಲ್ ಗೇಮ್ಸ್ಗಳು ಇರ್ತವೆ ಈ ಬಾನ್ಸು ಆಪ್ ಅಲ್ಲಿ, ಓಕೆನಾ? ಮತ್ತೆ ನೀನ್ ಇದರಲ್ಲಿ ಲೀಡರ್ ಬೋರ್ಡ್ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ಬೋದು, ಹಂಗೆ ಕಾಯಿನ್ಸ್ ಮಾಡ್ಬೋದು, ಜೊತೆಗೆ ರಿವಾರ್ಡ್ಸ್ ಕೂಡ ಅರ್ನ್ ಮಾಡ್ಬೋದು ಕಲಾ. ಅಣ್ಣ ನನ್ನ ಈಗಲೇ ಸೇರಿಸ್ಕೊಡಿ. ಕೊಡು ಗೈಸ್. ಇಲ್ಲಿ ಹೆಂಗ್ ರಿಜಿಸ್ಟರ್ ಮಾಡೋದು, ಅದ್ರ ಡೀಟೇಲ್ಸ್ ಏನು ಅನ್ನೋದನ್ನ ನಾನು ನಮ್ಮ ಅತ್ತೆಗೆ ಹೇಳ್ತೀನಿ. ಇವನಿಗೆ ಡೈರೆಕ್ಟ್ ಆಗಿ ಹೇಳಕ್ ಹೋಗಲ್ಲ. ಸರಿ ಅಣ್ಣ, ನಮ್ಮ ಅಮ್ಮನ್ಗೆ ಹೇಳ್ಕೊಡಿ. ಗೈಸ್ ಮಕ್ಕಳಿಗೆ ಬರೀ ಫೋನ್ ಕೊಟ್ರೆ ಸಾಕು ಅಂತಲ್ಲ, ಬಾನ್ಸು ಪೇರೆಂಟ್ ಆಪ್ ಅಂತಾನು ಒಂದ್ ಐತೆ. ಸೊ ಪೇರೆಂಟ್ಸ್ಗಳು ಯಾವುದೇ ತರ ವರಿ ಮಾಡೋ ಅವಶ್ಯಕತೆ ಇರಲ್ಲ. ಅವರ ಬೆಳವಣಿಗೆ, ಅವರ ಪ್ರೋಗ್ರೆಸ್ ಎಲ್ಲಾನು ನೀವು ಆ ಆಪ್ ಅಲ್ಲೇ ಅಬ್ಸರ್ವ್ ಮಾಡಬಹುದು, ಜೊತೆಗೆ ಎಲ್ಲಾನು ನೀಟಾಗಿ ನೋಡ್ಕೊಬಹುದು. ಮತ್ತೆ ಗೈಸ್ ಈ ಕೋರ್ಸ್ ಜಸ್ಟ್ 5 years ಇಂದ 15 years ಅವ್ರಿಗೆ ಮಾತ್ರ. ಇದರಲ್ಲಿ ಅವ್ರ ಟೀಚಿಂಗ್ ಸ್ಟೈಲ್ ಮತ್ತೆ ವಿಜುವಲೈಸೇಷನ್, ಬಬಲ್ಸ್, ಪ್ಯಾಟರ್ನ್ ಗೇಮ್ಸ್ ಮತ್ತು ಪ್ಲೇಸ್ ವ್ಯಾಲ್ಯೂ ಸ್ಟೋರೀಸ್ ಯೂಸ್ ಮಾಡ್ತಾರೆ. ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾತ್ರ ಅಲ್ಲ, ನಂಬರ್ ಕಂಪ್ರೆಷನ್ ಕೂಡ ಕಲಿಸಿ ಮಕ್ಕಳಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾರೆ. ಸೊ ನಿಂಗೂ ಇದರಿಂದ ಸಿಕ್ಕಾಪಟ್ಟೆ ಯೂಸ್ ಆಯ್ತದೆ ಮಗ. ಮತ್ತೆ ಹಂಗೆ ಜೂನ್ಗೆ ಒಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 ರಿಜಿಸ್ಟ್ರೇಷನ್ಸ್ಗೆ ಫಸ್ಟ್ ಕ್ಲಾಸು ಫ್ರೀ ಇರುತ್ತೆ. ಮತ್ತೆ ಅವ್ರಿಗೆ ಅಡಿಷನಲ್ 20% ಡಿಸ್ಕೌಂಟ್ ಕೂಡ ಸಿಗ್ತದೆ, ಅದುವೇ ಫುಲ್ ಕೋರ್ಸ್ ಮೇಲೆ. ಮತ್ತೆ ಇನ್ನೊಂದು ವಿಷಯ, ಈ ಜೂನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋರಿಗೆ ಮಾತ್ರ ಈ ಆಫರು. ಸೊ ಬೇಗ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇವಾಗಲೇ ನಿಮ್ಮ ಮಕ್ಕಳನ್ನ ರಿಜಿಸ್ಟರ್ ಮಾಡಿಸಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ ಜೂಲಮ್ಮ ಏನು ನಾನು ಅಲ್ಲಿ ಮೈಸೂರ್ಗೆ ಹೋಗ್ಬೇಕು ಬಾ. ನಾನು ಇವಾಗ ಇದನ್ನ ತೊಪ್ಪನ ಓದ್ಕೊ ಬರ್ಬೇಕಣ್ಣ ಬಾ. ಅಲ್ಲಿ ಮೈಸೂರು ಕರ್ಕೊ ಹೋಗಿದ್ದೆ ಬಾ ಇವಾಗ ಅಷ್ಟೇ. ಯಾಕೆ ಈ ಥರ ಸೋಡ್ಯಾಕೆ ಹಂಗೆ ಮಾಡ್ಕೊಂಡಿದ್ದೆ? ಸೋಡ್ಯಾಕೆ ಏನಾಯ್ತು? ಸೋಡ್ಯಾಕೆ ಹಿಂಗೆ ಉರಿಕೊಂಡಿದ್ದು? ಬಾಡ ನೋಡೋ ಅಲ್ಲೇ ಈ 1,000-2,000 ಕೊಡಕ್ ನಾನು ಸಿದ್ದರಾಮಯ್ಯ ಅನ್ಕೊಬಿಟ್ಟಿದೆ. ನಿನಗೆ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಒಂದು 2,000 ಕೊಡ್ತೀನಿ ಅಂತ ಅಂದ್ಬಿಟ್ಟು ನಿನ್ ವಿಡಿಯೋ ತಗೊಳಕ್ ನೀ 2,000 ಕೊಡ್ಬೇಕೆ ಜುಲಮ್ಮ? ಬೇಸ್ ಇವರು ನಮ್ಮ ರಿಲೇಟಿವ್. ಇದೇ ಇವ್ರ ಹಟ್ಟಿ ನೋಡಿ. ಬಾಯ್ ಚಿನ್ನು. ಬೇಸ್ ಇವತ್ತು ಮೈಸೂರಿಗೆ ನಮ್ಮ ಅಮ್ಮನ ಕರ್ಕೋಬೇಕು. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ಡಿಂಕದಮ್ಮ ದೇವಸ್ಥಾನಕ್ಕೆ. ಅಲ್ಲಿ ಸೀರೆ, ಹಣ್ಣು ಪಣ್ಣು ಏನಾದ್ರು ತಗೋಬೇಕಂತೆ. ಹಂಗೆ ಮೈಸೂರಿಗೆ ಹೋಗ್ಬೇಕು. ಗೈಸ್ ಮೊಟ್ಟೆ ಬೇಯ್ದಾದೆ. ಗೈಸ್ ನಮ್ಮ ಅಣ್ಣ ನಮ್ಮ ಅಕ್ಕನ ಜೊತೆ ಮಾತಾಡ್ತವ್ರೆ. ಗೈಸ್ ಜ್ಞಾನವೇ ನೋಡಿ ಅವ್ರ ತಮ್ಮಂಗೆ ಗೋಲ್ ಕಡಬಿ ಹೊಡೆದ್ಬಿಟ್ಟು ಗಿಲ್ಕಿ ತಂದ್ಕೊಟ್ಟಿದ್ದಾಳಂತೆ. ಏನೋಣ ಗೈಸ್, ನಾನು ಜೀವನದಲ್ಲಿ ಈ ಥರ ಬ್ಯುಸಿ ಆಯ್ತೀನಿ ಅಂತ ಯೋಚನೆನೂ ಮಾಡಿರಲಿಲ್ಲ. ಯಾವ ಥರ ಬ್ಯುಸಿ ಅಂದರೆ, ಒಂದು ರೀಲ್ ಎಡಿಟ್ ಮಾಡಬೇಕು,
ಬಟ್ ನಿದ್ದೆ ಬರ್ತದೆ. ಅದು ಪ್ರಮೋಷನ್ ರೀಲು ಎಡಿಟ್ ಮಾಡಿ ಕಳಿಸಿದ್ರೆ ದುಡ್ಡು ಕೊಡ್ತಾರೆ. ಬಟ್ ಹೆವಿ ನಿದ್ದೆ ಬರ್ತದೆ. ಜೊತೆಗೆ ಮೈಸೂರಿಗೆ ಹೋಗ್ಬೇಕು. ನಮ್ಮಮ್ಮ ವಿಜಿ ರೆಡಿಯಾಗಿ ಬಂದ್ಬಿಟ್ಟು ಇಲ್ಲಿ ನೋಡಿ ಹಿಂಗೆ ಮಲ್ಕೊಬಿಟ್ಟವನೆ. ನಮ್ಮಮ್ಮ ಕೆಳಗಡೆ ಸೀರೆ ಉಟ್ಕೊಂಡು ರೆಡಿ ಆಗೋದೆ, ನಾನು ಈ ಕಡೆ ವೀಡಿಯೋ ಕಳಿಸ್ಬೇಕು. ನಿದ್ದೆ ಜಾಸ್ತಿ ಬರ್ತದೆ ಅನ್ಕೊಳ್ರಿ. ಆಮೇಲೆ ವೀಡಿಯೋ ಶೂಟ್ ಮಾಡಿಲ್ಲ ಇವತ್ತು, ಯೂಟ್ಯೂಬ್ ವೀಡಿಯೋ ಅದನ್ನು ಮಾಡಬೇಕು. ಅದು ಮೈಸೂರಿಂದ ಬಂದ್ಬಿಟ್ಟು ಮಾಡಬೇಕು. ಸೊ ಇಷ್ಟು ಕೆಲಸ ಇದೆ ಗೈಸ್. ಮತ್ತು ಏರ್ ಕಟ್ ಮಾಡಿಸಿಲ್ಲ. ಮೈಸೂರಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ನಾನು ಏರ್ ಕಟ್ ಮಾಡಿಸ್ಕೊಬರಕ್ಕೆ ಹೋಗಬೇಕು. ಸಫರಿಂಗ್ ಫ್ರಮ್ ಸಕ್ಸಸ್ ಇಲ್ಲ, ಸಫರಿಂಗ್ ಫ್ರಮ್ ಸಕ್ಸಸ್ ಅಲ್ಲ, ಸಫರಿಂಗ್ ಫ್ರಮ್ ಬಿಸಿನೆಸ್. ಆ ಥರ ಸಿಚುವೇಶನ್ ಅಲ್ಲ ನಾನು. ಗೈಸ್ ಇವಾಗ ಮೈಸೂರಿಗೆ ಹೋಯ್ತಾವಿ. ನನ್ನ ಔಟ್ಫಿಟ್ ಹೆಂಗದೆ ಕಮೆಂಟ್ ಮಾಡಿ. ಗೈಸ್ ಚೆನ್ನಾಗಿ ಕಾಣಿಸ್ತಾನೆ, ನಿಜ ಚೆನ್ನಾಗಿಲ್ಲ Few minutes later. ಗೈಸ್ ಇದು ಹೆಂಗದೆ ಕಮೆಂಟ್ ಮಾಡಿ. ಗೈಸ್ ಇದು ಓಕೆ ಇದು ಇಷ್ಟ ಆಯಿತು. ಅದು ಹೆವಿ ದೊಡ್ಡದಾಗೋಯ್ತು ಅನಿಸ್ತು. ಮತ್ತು ಬ್ಲ್ಯಾಕ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸ್ತು. ಇವಾಗ ಮೈಸೂರು ಹೋಗಿ ಶಾಪಿಂಗ್ ಮುಗಿಸಿ ಬರುವ. ಗೈಸ್ ಬಣ್ಣ ನೋಡಿ, ನಾವು ಹಿಂಗೆ ಕೂತ್ಕೋಗಿದ್ದೀರ. ನಾನು ಹಿಂಗೆ ಕೂತ್ಕೋಗೋನಿ, ಇದು ನೀ ಕೂತ್ಕೋಗಿದ್ದೆ ಅಲ್ವಾ? ಸೀರೆ ತಗೊಳತ್ತು ಜಲ್ದಿ ಬರ್ಬೇಕು ನೀನು. ಸರಿ ಆಯಿತು ತಗೋತಾರೆ. ಗೈಸ್ ಇವಾಗ ನಮ್ಮಮ್ಮ ಇಲ್ಲಿ ಸೀರೆ ತಗೋತಿರುತ್ತೆ. ಸೀರೆ ಮತ್ತು ಹಣ್ಣು ಹಂಪಲೆ ನಾನು ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಿಜಿ. ನಿಂಗೆ ಏನಾದ್ರು ಪಾಪ ಬಿಟ್ರೆ ಆ ಪಾಪಿಗೆ ಏನಂತ ಹೆಸರಿಟ್ಟೆ? ಗಂಡಾದ್ರೆ ಪೆಂಗ, ಹೆಣ್ಣಾದ್ರೆ ಪೆಂಗಿ. ಯಾಕೆ ಬಿಜಿ ಈ ಥರ ಹುಡುಗಿ ಏನಾರು ಉಟ್ಬಿಟ್ರೆ ನಿಂಗೆ ನೀನೇ ಮದುವೆ ಆಗ್ಬಿಡ್ತೀಯಲ್ಲ? ಇವಳು ಸಿಕ್ಬಿಟ್ರೆ ಅಲ್ಲ, ಇವಳು ಮಂಗಳಾಗಿ ಸಿಕ್ಬಿಟ್ರೆ ನಿಂಗೆ ಗೈಸ್ ಇವಾಗ ಬಂದು ಸಲೂನ್ಗೆ ಹೇರ್ ಕಟ್ ಮಾಡಿಸಿ. ಗೈಸ್ ಹೇರ್ ಕಟ್ ಮುಗೀತು. ಏನೋ ಒಂಥರ ಕಾಣಿಸ್ತವನೆ ಅನಿಸ್ತಾ ಇದೆ. ಏನಲ್ಲೇ ಬಾಡಿ ಸಣ್ಣ ಜಾಸ್ತಿ ವೇಟ್ ಎತ್ತಿಸಲ್ಲ ಬಿಡಮ್ಮ. ದಪ್ಪ ಆಗ್ಲಿ ಒಂಚೂರು ಕರ್ಕೊ ಹೋಗಪ್ಪ. ನಿಮ್ಮ ಮಾವನು ಹಂಗೆ ಅಂತ ಇರೋದು. ಯಾವ ನಮ್ಮ ಮಾವ ವಿಜಯವರಪ್ಪ? ಹಾ ಸರಿ ಅಮ್ಮ, ಆಯ್ತು ಕರ್ಕೊ ಇದ್ನೆ. ಅವನ್ ಜೊತೆಲೆ ಕರ್ಸ್ಬೇಕು, ಇನ್ ಬೇರೆ ಇವನು ಒಬ್ನೇ ಆದ್ರೂ ಹೋಗಲ್ಲ ಅಂತ ಹೇಳ್ತಾ ಇರೋದು. ಅಯ್ಯೋ ಲೂಸ್ ಮದುವೆ ಆಯ್ತು ಅದು. ಯಾಕಮ್ಮ ಎಷ್ಟು ನಮ್ಮಮ್ಮ ಫುಲ್ ಲಗೇಜ್ ಎತ್ಕೊ ಬಂದಿದೆ. ಚಪ್ಪಲಿ ಬೇರೆ ತಂದಿದೆ. ಅಲ್ಲಿ ಫೋನ್ ನೋಡು. ನನಗೆ ಬುದ್ಧಿ ಇಲ್ಲ. ಯಾಕೆ ಚಿನ್ನು ಫೋನ್ ಐತೆ ಬಂಗಾರ? ಉಪ್ಪು ಕರಿ ಜುಟ್ ಮಾಡಿಸ್ಕೊಬ್ರಕ್ಕೆ ಇಷ್ಟು ಹೊತ್ಕೊಂಡು ಕೂತಿದ್ದೇನೋ. ಜುಟ್ ಚೆನ್ನಾಗಿ ಮಾಡಿಸ್ಕೊಬಿಟ್ಟಿದೆ. ಉಪ್ಪು ಕರಿ ಹಿಂಗೆ ಕಟ್ಕೊತಿದ್ದು. ಚಿನ್ನು ವಿಜಿ ಜುಟ್ ಚೆನ್ನಾಗಿದೆ. ಮಾತಾಡ್ಸ್ಬೇಡ ನೀನು. ವಿಜಿನೂ ಕಟ್ ಮಾಡಿಸ್ಕೊಂಡಿದ್ದೇನೆ. ನಾ ಮಾಡ್ಸಿಲ್ಲ. ನನ್ನ ಜುಟ್ ಚೆನ್ನಾಗಿದೆ. ಮುಡ್ಸ್ಕೊಂಡಿದೆ ಫುಲ್ ಹಂಗೆ. ಹಣ್ಣು ಪಣ್ಣು ತಂದಿದ್ಯಮ್ಮ? ಯಾವ ಹಣ್ಣು ತರನೇ ನಡೀನಿ. ಅವನು ಸುಸ್ತಾಯ್ತು. ಆ ಥರ ಊಟ ಮಾಡಿರೋದು. ಹುಡುಗಿ ಅಂತ ಅಶ್ವಿನಿ ಅಂತ. ಏನ ಯಾರು? ಬಾಗದಿದು ಒಂದು ಹುಡುಗಿ ಅಶ್ವಿನಿ. ಅವ್ರ ಯಜಮಾನ್ರ ಹೆಸರು ಹೇಳಿದ್ರು ಮರ್ತೇವಾಯ್ತು. ಬಂದು ಮುತ್ತಿಕ ಹೋಗಿರೋದು. ಮುತ್ತೆಲ್ಲ ಕೊಟ್ಬಿಟ್ಟಿದ್ರಂತ. ಎಷ್ಟು ಜನ ಮಾತಾಡ್ಸಿದ್ರು? ಹಂಗೆ ಬೇಜಾರಾಗಿ ಹೋಗೋದು. ನೋಡ್ಕ ಹೋಗಿ ಯಾಕೆ ಹಿಡ್ಕೊಬಂದ್ ಕಪ್ಪಿಯಂಗ್ ಕೂತಿದ್ನಲ್ಲ ಅದ್ ಖಾಲಿ. ಎಷ್ಟು ಜನ ಮಾತಾಡಿಸಿದ್ರು? 1 ಗಂಟೆಯಿಂದ. ಗೈಸ್ ಒಟ್ಟಿಗೆ ಬಂದ ಇವಾಗ ಸ್ನಾನ ಮಾಡ್ಕೊ ಒಳಗೆ ಹೋಗ್ಬೇಕು. ಗೈಸ್ ನಮ್ಮ ಊರಲ್ಲೆಲ್ಲ ಪಟಾಕಿ ಹೊಡಿತವ್ರೆ. ಮೋಸ್ಟ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಇರೋದು. ಗೈಸ್ ನಮ್ಮ ಅಪ್ಪ ಸೌಂಡ್ ಕಮ್ಮಿ ಕೊಡು ಅಂದರೆ ಕೊಡ್ತಾ ಇಲ್ಲ. ಆ ಕಡೆ ನಮ್ಮಮ್ಮ ಸ್ಟಾರ್ಟ್ ಮಾಡ್ಕೊಬ್ರು ಆಗ ಮಾಡೋಕ್ಕೆ ಕೊಡ್ತಾ ಇಲ್ಲ ನಮಗೆ ಜನಗಳು. ಅಪ್ಪಯ್ಯ ಇವತ್ತು ನಿನ್ನ ಮಿಸ್ಸಸ್ ತಪ್ಪಿಸ್ಕೊಬಿಟ್ಟಿದ್ರು ಕಣಪ್ಪ ನೀನು ಹೆಡ್ತಿಯವರು ಮೈಸೂರಲ್ಲಿ. ನಿಜ, ನಾನು ಕಟಿಂಗ್ ಮಾಡ್ಸ್ಕೊ ಹೊರಗೆ ಹೋಗಿದಾಗ ಆಮೇಲೆ ಹುಡುಕ ಎತ್ತಾಕ ಬಂದಿರೋದು ನಾನು. ಗೊತ್ತಾಯ್ತಾ? ಅದು ಡೋಂಗಿ ಪದ ಎತ್ತಾಕ ಬಂದೀನಿ ಅಂದ್ರೆ ಏನರ್ಥ? ಮದುವೆ ಸರಿಯಾಗಿ ಮಾತಾಡೋದು ಕಲ್ತ್ರ. ಗೈಸ್ ಬನ್ನಿ ಇವಾಗ ನಿಮಗೆ ವಿಜಿ ಅವರ ಫ್ಯಾಮಿಲಿ ಟೂರ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ದೊಡ್ಡಪುರಕ್ಕೆ ಏನು ಮಾಡ್ತಾರೆ ನೋಡ್ಕೊಬ್ಬರು. ಗುರು ಚಿನ್ನ ಯಾಕೆ ಗುರು ಇನ್ನೂ ಎದ್ದಿಲ್ಲ? ಇಷ್ಟು ದಿವಸ ಆದ್ರೂ 3 ದಿವಸ ಮನೆ ಕಡೆ 4ನೇ ದಿವಸ ಎದಳ್ಬೇಕು ನೀನು. ಗೊತ್ತು ನಮ್ದು ಗತ್ತಿ ಎಲ್ಲಿ ಗತ್ತು ತೋರಿಸ್ತಾ ಇದೆಯಾ ಸರ್? ಅದೇ ಗುರು ನಮ್ಮ DK ಮುಖ್ಯಮಂತ್ರಿ ಅಕ್ಕ ಹಂಗೆ ಗುರು ಏನಾದ್ರು ಕುಡ್ಸು ಗುರು. ನೀನಾದ್ರು ಕುಡ್ಸು ಗುರು ನನಗೆ. ಮಡಗಿನ ಅದಕ್ಕೆ ತಂದು ಏನ ಕೊಡಂಗ ಏನ ಮಿಠಾಯಿ. ಮಿಠಾಯಿ ಯಾರಿಗೆ ಬೇಕು ಗುರು? ಏನ್ ಬೇಕು ಕೊಡ್ರು. ಹೋಗ ನೀ ಕುಡಿಯೋದು ಕುಡ್ಸು ಗುರು. ನಾವು
ನಾನು ಅದು ಹೆಂಗಸ್ರೆ ಮಕ್ಕಳು ಕೂಡ ನಾನು ಮಕ್ಕಳಲ್ಲ ಗುರು, ಹುಡುಗ, ಮಕ್ಕಳು ಸಣ್ಣ ಮಕ್ಕಳು ನಾನು ಸಣ್ಣ ಮಗುನ. ಕೊಡ್ತದ ಏನು ಸ್ವೀಟಾ ಸ್ವೀಟ್ ಖುಷಿಯ ಗುರು ಓಲಿ ಅಂತ ಮಂಡ ಅದ್ಕೊಂಡು ದೊಡ್ಡಮ್ಮ ಏನಮ್ಮ ಸಮಾಚಾರ? ಅಡುಗೆ ಮಾಡ್ತಿದ್ಯಾ? ಏನ್ ಮಾಡ್ತಿದ್ರಿ? ಗೆಸ್ ನಮ್ ದೊಡ್ಡಪ್ಪ ಅವ್ರ ಇಲ್ಲಿ ಪಾತ್ರೆ ತೊಳಿತವ್ರೆ ನಮ್ ದೊಡ್ಡಮ್ಮ. ನಮ್ಮ ರಗೋಣ ಇಲ್ಲ, ನನ್ ಜ್ಞಾನವೇನು ಇಲ್ಲ. ಅಟ್ಲಿರೋದು ಇಬ್ರ ಗುರು. ಗುಡ್ ನೈಟ್ ಗುರು, ಬೈ ಬೈ ಗುರು. ಗೈಸ್ ಇದೆ ನೋಡಿ ನಮ್ಮ ಮಿಸ್ಸಸ್ ಅವರ ಅಟ್ಟಿ, ವಿಜಯ್ ಅವರ ಅಟ್ಟಿ. ನೀವು ಗೈಸ್ ಬನ್ನಿ ಇವಾಗ ವಿಜಯ್ ಅವರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ನಿನಗೆ. ಮಾಮ್ಸ್ ಬಂದ್ಬಿಟ್ಟದಲ್ಲ ನಿಮ್ಮಪ್ಪ. ಗೈಸ್ ನಿಮಗೆ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು ನಮ್ಮ ವಿಜಯ್ ಅವರ ಜನಕ. ಇವರ ನೋಡಿ ನಮ್ಮ ಮಾವ. ಏನ್ ಮಾವ ಸಮಾಚಾರ? ನಿನ್ ಮಗನ ವಿಷಯ ಗೊತ್ತಾಗಿಲ್ಲ ನಿಂಗೆ ಇನ್ನೂ? ಒಂದು ಹುಡುಗಿ ಲವ್ ಮಾಡ್ತಾವನೆ. ಒಳ್ಳೆದಾಗಲಿ ಅಂತ ಗೈಸ್ ನಮ್ಮ ಮಟ್ಲಿಗೆ ಗೊತ್ತಾಗಿರೋ ಅಯ್ಯೋ ಲೋಪರ್ ನನ್ನ ಲವ್ ಮಾಡ್ತಿದ್ದೆ ಅಂತ ಹೋದ್ರೆ ನಾವು ಕರ್ಕೊಂಬಂತೀವಲ್ಲ. ಹಾ ಫುಲ್ ಓಪನ್ ಆಫರು. ಗೈಸ್ ಯಾರು ವಿಜಿಗೆ ಅಪ್ಲಿಕೇಶನ್ ಹಾಕಂಗಿದ್ರೆ ನೋಡಿ. ಹುಡುಗಿ ಕ್ವಾಲಿಟೀಸ್ ಏನಾರು ಇದ್ರೆ ಹೇಳ್ಬಿಡು ಮಾವ. ಸಣ್ಣ ಮಾಡಿ ಒಳಗೆ ಕರ್ಕೊತೀವಿ ಕಣಪ್ಪ. ಹೆಂಗಾದ್ರೂ ಇರ್ಲಿ. ಚೆನ್ನಾಗಿರೋ ಹುಡುಗಿ ಚೆನ್ನಾಗಿರೋ ಹುಡುಗಿ ಚೆನ್ನಾಗಿರ್ಬೇಕಾ? ಕರ್ಗಿರ್ಲ ಬೆಳಗಿರ್ಲ? ಬೆಳಗಿರ್ಬೇಕು. ಬೆಳಗಿರ್ಬೇಕು. ಈ ಕರ್ಗವನು ಅಕ್ಕಿ ಹೇಳಿ ಬೆರ್ಸಂಗೈತವ. ಅಕ್ಕಿ ಹೇಳಿ ಬೆರ್ಸಾಗೈತವ. ಓಕೆ ಗೈಸ್ ಇನ್ನೊಬ್ರು ಎರಡನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇವಳು ನಮ್ಮ ವಿಜಿ ಮಿಸ್ಸಸ್ಸು. ಹಾಯ್, ಏನ್ ಹೆಸರು? ಎಸ್ ನಮ್ಮ ಮಾವನ ಹೆಸರು ಬಂದು ವಿಜಯ್ ಕುಮಾರ್ ಜಿ ಅಂದರೆ ಗೋವಿಂದ ಗೌಡ ಅಂತ ನಮ್ಮ ಮಾವನ ಹೆಸರು. ಅದು ಈ ಚಿನ್ನ ಹೆಸರು. ನಿನ್ನ ಹೆಸರು ಏನು? ಇಂಟ್ರೊಡ್ಯೂಸ್ ಮಾಡ್ಕೊ. ಆದ್ಯ. ಏನು ಓದ್ತಿದ್ಯಾ? ಫಿಫ್ತ್. ನೀನು ಏನಾಗಬೇಕು ವಿಜಿಗೆ? ಮಾವ ಆಗ್ಬೇಕು ವಿಜಿ. ನಂಗೆ ವಿಜಿ ಮದುವೆ ಐತಾ? ಆಗಿರ್ಲಿ. ಯಾಗಮಿ ವಿಜಿಗೆ ಯಾರು ಎಣ್ಕೊಂಡಿದ್ರೆ ನಮ್ಮ ಚಿನ್ನಿನೇ ಗತಿ. ಇನ್ನು ಮೂರನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇವನು ಚಿನ್ನಿ ಮರಿ, ನಮ್ಮ ವಿಜಯ್ ಅವ್ರ ಅಕ್ಕನ ಮಗ. ಇವರು ಅಕ್ಕನ ಮಗಳು. ಈ ಅಣ್ಣ ತಮ್ಮದಿರು ಇವ್ರೆ ಅಲ್ವಾ? ಅಕ್ಕ ತಮ್ಮ? ಇಲ್ಲ ಹಾಂ ಮಾವ ನೀನೇ ಕನ್ಫ್ಯೂಸ್ ಮಾವ. ಇವ್ ನಿನ್ನ ಹೆಸರಲ್ಲ ಚಿನ್ನೋ? ಸಾರ್ಥಕ್ ಅಂತ. ಇನ್ನೊಬ್ಬ ನಮ್ಮ ಕೆಂಚ. ನಂಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂದರೆ ಎಟ್ಟಿಲಿ ವಿಜಯ್ ಬಿಟ್ರೆ ಇವನೇ ಕೆಂಚ. ಸಿಕ್ಕಾಪಟ್ಟೆ ಬೆಳ್ಳಗಿದ್ದ ಮುಂಚೆ, ಇವಾಗ ಬಿಸಿಲಲ್ಲಿ ತಿರುಗಿ ಮದುವೆ ಕರ್ಗಾಗ್ಬಿಟ್ಟದೆ. ಇವನು ಮತ್ತೆ ಇವಳು ಇಬ್ರು ಅಕ್ಕ ತಮ್ಮ. ನಿನ್ನ ಹೆಸರೆಲ್ಲ ಶಿಷ್ಯ ಏನ? ಇವ್ನ ಹೆಸರೇ ಗೊತ್ತಿಲ್ಲ ನಂಗೆ. ಕೆಂಚ ಅಂತ ಕರ್ದಿ. ಋತ್ವಿಗೆ ಏನು ಓದ್ತಿದ್ಯಲ್ಲ? ಗೈಸ್ ಇವ್ರು ನನ್ನ ಮಕ್ಕಳು ಎಷ್ಟು ನಾಚ್ಕೊಂಡು ಡವ್ ಮಾಡ್ತವ್ರೆ ಅಂದ್ರೆ ಇವರು ಅಲ್ಲ ಸಿಡಿತಿದ್ರು ಮುಂಚೆ ಅಲ್ಲ. ಇವಾಗ ನೋಡು ಹೆಂಗ್ ಆಡ್ತಿದ. ಗೈಸ್ ಈ ಡಬ್ಬ ನನ್ನ ಮಕ್ಕಳು ಮಾತಾಡ್ತಿಲ್ಲ. ಗೈಸ್ ಬನ್ನಿ ಇವಾಗ ಇಲ್ಲಿ ಇಂಥ ಪುಣ್ಯ ಪುರುಷ, ಇಂಥ ಮಹಾನ್ ಪುರುಷನ್ನ ಭೂಮಿಗೆ ಎತ್ತಾಕಿದಂಥ ಅಮ್ಮನನ್ನು ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಈಗಲ್ಲ ಗೈಸ್ ಇವರೇ ನೋಡಿ ನಮ್ಮ ವಿಜಯ್ ಅವರ ತಾಯಿ ಜನನಿ. ನೀ ಇಂಥ ಮಗನ ಎತ್ತಿರೋದಕ್ಕೆ ಏನು ಎಲ್ಲಿ ಮಾತು ಎಲ್ಲಿ ಕಲಿಸ್ತೀವಿ? ಸರಿ ಅವ್ನ ಬಾಯಿ ಬೆಳ್ಳಾಕಿದ್ಯಾರು? ನಂಗೆ ಅದು ಬೇಕು. ಅದೇ ಅಲ್ಲಿ ಮೇಡಮ್ ಕಣಪ್ಪ. ಯಾವ ಮೇಡಮ್? ಯಾವ ಆಸ್ಪತ್ರೆಯಲ್ಲಿ? ಯಾರು ಒಂದು ತುಳಸಿ ಆಸ್ಪತ್ರೆ. ತುಳಸಿ ಆಸ್ಪತ್ರೆ ಇಟ್ಟಿದ್ದೆ ಇವನು. ತುಳಸಿ ಆಸ್ಪತ್ರೆ ಯಾವ ಮೇಡಮ್ ಹಾಕಿದ್ದು? ಇಲ್ಲ ಗೊತ್ತಿಲ್ಲ. ಸರಿಯಾಗಿರೋ ಕೈ ಆಕ್ಸಿಡೆಂಟ್. ಏನೋ ಒಳ್ಳೇದಾಗ್ಲಿ ಬಿಡಪ್ಪ. ಎಸ್ ನಮ್ಮ ಅತ್ತೆ ಹೆಸರು ಅದೇ ನೀವೇ ಪರಿಚಯ ಮಾಡ್ಕೊಳ್ಳೋದೆ. ಜಯಮ್ಮ ಅಂತ ಕಣಪ್ಪ. ಜಯಮ್ಮ ಗೋವಿಂದ ಗೌಡ ವಿಜಿ. ಆಮೇಲೆ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಮ್ಮ ಅಕ್ಕ ಅಂದ್ರೆ ವಿಜಯ್ ಅಕ್ಕ. ಅಕ್ಕ ಹಾಯ್, ನಮಸ್ಕಾರ. ಗೈಸ್ ಇವರೇ ಅಕ್ಕ. ನಿಮ್ಮ ಪಾಪು ಯಾವುದು ಇದರಲ್ಲಿ? ಸಾರ್ಥಕ್. ಗೈಸ್ ಇವರು ನಮ್ಮ ಅಕ್ಕನ ಪಾಪು ಸಾರ್ಥಕ್ ಅಂತ ಇವನು. ಅಕ್ಕ ಇನ್ನೊಂದು ಸಮಾಚಾರ. ಏನು ಅಡುಗೆ ಮಾಡ್ತಿದ್ದೀರಿ ಅಕ್ಕ? ಮುದ್ದೆ ಮಾಡ್ತಿದ್ದೀರ ಅಕ್ಕ? ವಿಜಿ ನೋಡ್ರಿ ಏನು ಅನ್ಸಿದಕ್ಕ ನಿಮಗೆ? ಆಗ ಇವನು ವಿಡಿಯೋದಲ್ಲಿ ನಮ್ಮ ಜೊತೆಗೆ ಇದ್ದಂಗೆ ಮಾತ್ರ ಹಂಗೆ ಕಾಮಿಡಿ ಮಾತಾಡೋದ. ಮನೇಲಿ ಹಂಗೆ ನಕ್ಕಿ ಸುಸ್ತಾಗಲ್ಲ ನಿಮ್ಗೆ? ಮಕ್ಳ ಜೊತೆನೆ ಜಾಸ್ತಿ. ಆಮೇಲೆ ಗೈಸ್ ಈ ವೈದಂಗೆ ಆ ವೈದಂಗೆ ಬರೀ ಕೆಟ್ಟ ಮಾತಲ್ಲೇ ಬೈತಾನೆ. ಎಷ್ಟು ಕೆಟ್ಟ ಮಾತಲ್ಲಿ ಬೈತಾನೆ ಅಂದ್ರೆ ನೀವು ಕಿವಿ ಕೇಳಕ್ ಆಗ್ಬಾರ್ದು. ಅಕ್ಕನ ಮಕ್ಳು ಅಂತ ನೋಡಲ್ಲ ಹಂಗೆ ಬೈತಾನೆ. ಮತ್ತೆ ಇನ್ನೊಂದು ಅಕ್ಕ ಗೈಸ್ ಇಲ್ಲಿ ನೋಡಿ ನಮ್ಮ ಇನ್ನೊಂದು ಅಕ್ಕ ನಮಸ್ಕಾರ. ಗೈಸ್ ಇವ್ರು ನಮ್ಮ ಲತಕನ ಮಮತಕ ತಪ್ಪೈತಕ್ಕ. ಇವ್ರ ಮಕ್ಳುಗಳು ಇಲ್ಲಿ ನೋಡಿ. ಈ ಚಿನ್ನು ಮತ್ತೆ ಈ ಚಿನ್ನು. ಅಕ್ಕ ನಿಂಗೆ ವಿಜಿ ನೋಡಿದ್ರೆ ಏನು ಅನ್ಸುತ್ತಕ್ಕ? ಈ ಲೋಪರ ನನ್ನ ಮಗನ್ ನೋಡಿ
ಏನಿಲ್ಲಪ್ಪ ಮನೇಲಿ ತುಂಬಾ ತರಲೆ ಮಾಡ್ತಾನೆ ಹಾ ಇವ್ರ ಜೊತೆನೆ ಜಾಸ್ತಿ ಈ ವೆಹಿಕಲ್ ಜೊತೆ ಜಾಸ್ತಿ ಮಕ್ಳು ಇದು ಚೈಲ್ಡ್ ಬಿಡು ಮತ್ತೆ ಹಾ ಏನಾರು ಮಾಡ್ತಾನೆ ವೆಹಿಕಲ್ಗಳಿಗೆ ಅದಕ್ಕೆ ಅಲ್ಲಗೋಗಿರೋದು ಕಣ ನಿಂಗೆಲ್ಲ ನೋಡ್ಕ ಎದುರ್ಕೊಳ್ಳೋದಷ್ಟೇ ಹಾ ಅಕ್ಕಿರ್ಗಂತೂ ಎದುರ್ಕೊಳ್ಳಲ್ಲ ಹಾಕ್ಸಿರಿ ಜಾಸ್ತಿ ನಿಮ್ಮ ಜಾಸ್ತಿ ಭಯ ಪಡೋದು ಯಾರು ಅಂದ್ರೆ ವಿಜಿ ಜಾಸ್ತಿ ಯಾರಿಗೆ ಭಯ ಪಟ್ಟನು ನನ್ನೊಬ್ಳಿಗೆ ಒಬ್ಳಿಗೆ ಭಯ ಪಡೋದು ಅವ್ರ ಅಪ್ಪಂಗೋಸಿ ಗೈಸ್ ವಿಜಿ ಅವ್ರ ಅಮ್ಮ ಏನಂತಾರೆ ಅಂದ್ರೆ ಹೊಸಿ ನನ್ನ ಮಗನ್ ಕರ್ಕೊ ಹೋಗಿ ದಪ್ಪ ಮಾಡಪ್ಪ ಜಿಮ್ ಕರ್ಕೊ ಹೋಗಿ ಕಣಪ್ಪ ಎಲ್ಲ ಸಣ್ಣ ಸಣ್ಣ ಅಂತ ಆಡ್ಕತ್ತವ್ರ ಹಾ ಮುದವೈತಿ ಅದಕ್ಕೆ ಕಣಪ್ಪ ಒಂಚೂರು ಅಲ್ಲಿ ತಿಕ್ತಲ್ 1/4 kg ಕಣ್ಣ ಸಿಗಲ್ಲ ಅವನಿಗೆ ಎಷ್ಟು ಮಾತಾಡ್ತಾರೆ ನೋಡತ್ತೆ ಮನೆ ಜವಾಬ್ದಾರಿ ಎಲ್ಲ ಒತ್ಕೊಂಡವನ ಅದಕ್ಕೆ ಸಣ್ಣ ಆಗ್ಬಿಟ್ಟಿರೋದು ಅಯ್ಯೋ ಈಗ ಅಕ್ಕನ ಮಕ್ಳು ಏನಾರ ಕೇಳಿದ್ರೆ ತಕೊಬಂದ್ ಕೊಡ್ಬೇಕು ತಗೋಬೋದು ಅದೊಂದು- ಗೈಸ್ ಆಮೇಲೆ ಪಾನಿಪುರಿ ನೆನೆ ಪೊಟೊಟೊ ಅಂತಿದ್ದಲ್ಲ ಪೊಟೊಟೊ ಅಂದಿದ್ದು ಏನ್ ಪಾನಿಪುರಿ ಅಂತ ಇವ್ರಿಗೆ ಅವ್ರ ಅತ್ತಿರ್ ಏನ್ ಕೇಳ್ತಾರ ಮಕ್ಳು ಏನ್ ಕೇಳ್ತಾರ ತಂದ್ ಕೊಡ್ಬೇಕಲ್ಲ ಅದ್ರಿಂದ ಮನೆ ಜವಾಬ್ದಾರಿ ಒತ್ಕೊಂಡಿರೋದ್ರಿಂದ ಹಿಂಗಾಗಿರೋದು ಹಾ ಪುಣ್ಯಾತ್ಮ ಪುಣ್ಯಾತ್ಮ ಏನ್ ಮಾಮ್ ಸಮಾಚಾರ ಮಾಮ್ ನಿನ್ ಸೌಂದರ್ಯದ ಗುಟ್ಟೇನು ರಹಸ್ಯ ನಿನ್ ಸೌಂದರ್ಯದ ರಹಸ್ಯ ಅಪ್ಪ ಮಗ ಇಬ್ರು ಇಲ್ಲ ಬೈ ನಿಂತಿಲ್ಲ ನಿಮ್ಮ ಅಪ್ಪ ಜೊತೆ ಅಪ್ಪನ್ ತರ. ಮಾತಾಡುವ ಏನ್ ಮಾತಾಡ್ಬೇಕ ಮಾತಾಡುವ ಏನು ಮಾತಾಡೋಪ್ಪ ನಿಮ್ ಒಂದ್ ದಿವಸ ಮಾತಾಡ್ತಿಲ್ಲ ಅಲ್ವಾ ನೀವು ಅಪ್ಪ ಮಗ ಇಬ್ರು ಒಂದೇ ತರ ಇಲ್ಲಿ ಕುತ್ಕೊಳ್ಳಪ್ಪ ಪಕ್ಕ ಫೋನ್ ಕೊಡಪ್ಪ ಆಯ್ತು ಏನ್ ಅನ್ಸಿದ್ದು ನಿಮ್ಮ ಅಪ್ಪ ನೋಡಿದ್ರೆ ಏನ್ ಅನ್ಸುತ್ತು ಏನ್ ಅನ್ಸ್ಬೇಕು ನಿಂಗೇನ್ ಅನ್ಸುತ್ತೆ ನಿಮ್ಮಪ್ಪ ನಮ್ಮ ಅಪ್ಪ ಬಂದ್ಬಿಟ್ಟು ನೋಡು ವಜ್ರಮುನಿ ಅನ್ಸಿದ್ದು ನಿಂಗೇನ್ ಅನ್ಸಿದ್ದು ನಮ್ಮಪ್ಪ ಡಬಲ್ ವಜ್ರ ಮನೆ ನಿಮ್ಮ ಅಪ್ಪ ನೆಗೀತದಲ್ಲ ಕಾಮಿಡಿ ಎಲ್ಲ ಮಾಡ್ತಿದೆ ಕಾಮಿಡಿ ಸ್ಕಿಲ್ಸ್ ಬರಕ್ ಕಾರಣನೇ ನಿಮ್ಮ ಅಪ್ಪನಿಂದ ಇವ್ರ ಅಪ್ಪನ ಜಾಸ್ತಿ ಕಾಮಿಡಿ ಮಾಡ್ತಿದೆ ನಿಮ್ಮ ವಯಸ್ಸವ್ರದ್ದು ಏನು ಅಂದ್ರಪ್ಪ ನಮಗೂ ಆಸೆ ಅಲ್ವಾ ಹಾ ಅವ್ನು ಹೋಗಿ- ನಿಮ್ ಕನ್ಸೇನು ನಾನು ನಿನ್ ಜೊತೆಲಿ ಬೆಳಿಲಿ ಅನ್ನೋ ಆಸೆ ಅಷ್ಟೇ ನನ್ಗೆ ಬೇಕಾಗಿರೋದು ಅಲ್ಲಿ ಅದ್ ಬಿಟ್ಟು ಬೇರೆ ಆಸೆ ಇನ್ನೇನಿಲ್ಲ ಕಣಪ್ಪ ಬೆಳಿಲಿ ಆಮೇಲೆ ಮುಂದೆ ದೇವ್ರು ಅವನೇ ದಾರಿ ತೋರ್ತಾನೆ ಅಷ್ಟೇ ಗೈಸ್ ಇದು ನಂಗೆ ಎರಡನೇ ಅಷ್ಟೇ ಫ್ಯಾಮಿಲಿ ನೋಡು ಹಾ ಪರ್ಚೇಸ್ ಮಾಡ್ಕೊಡು ಪರ್ಚೇಸ್ ಅಪ್ಪ, ಹುಡುಗಿಗೆ ಒಂದ್ ಹುಡುಗಿ ಪರ್ಚೇಸ್ ಮಾಡಿ ಅಂಗಲ್ ಸಿಗದ ಪರ್ಚೇಸ್ ಮಾಡಕ್ಕೆ ಏನಂತ ಶಿಷ್ಯ ಹುಡುಗಿ ಸಿಕ್ಕು ಅಂದ್ರ ಹಾ. ಕೆಲಸದವ್ರಿಗೆ ಸಿಗ್ತಾ ಇಲ್ಲ ಅಯ್ಯೋ. ಮಗನ್ ಸಿಕ್ಕು ಅಂದ್ರೆ ಸಿಕ್ಬಿಟ್ಟು ನಿಮ್ ಮಗಂಗೆ ಎಷ್ಟು ಲವ್ ಆಗಿರ್ಬೋದು ಅಯ್ಯೋ ಬೇಜಾನಾಗೋರ ಬೇಜಾನ ಆಗದೆ ಯಾರು ಪ್ರಕಾರ ಆಗದೆ ಆಗಿರ್ಬೋದು ಎಷ್ಟು ಅದಕ್ಕೆ ಎಲ್ಲಿಯಪ್ಪ ಇವತ್ತಾಗಿದ್ದು ಆಗ ಮೆಸೇಜಸ್ ಎಲ್ಲ ನೋಡಿದಿರಿ ಒಂದು ಮಾಡೋ ಮೆಸೇಜ್ಗಳನ್ನ ನಾನು ನೋಡಿಲ್ಲ ಆಗ ನೀವು ನೋಡಿದಿರಾ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಹಾ. ಹುಡುಗಿಯರೇ ಫೋನ್ ಮಾಡಿ ಹೇಳಿದ್ರಲ್ಲ ಹಾ ಕೇಳಿವಿ ಅಮ್ಮ ಮೆಸೇಜ್ ಮಾಡಿ ಕೇಳಿ ನಾವೆಲ್ಲ 10 ಗಂಟೆಗೆ ಮನಿ ಕಂಡ್ರಿ 12 ಗಂಟೆಗೆ ಮನಿ ಕಳದ್ ಕಣತೆ ದೇವ್ರು ಕರ್ಕೊ ಹೋಗಿರೋದು ಅವತ್ತು ನಿನ್ ರೂಪದಲ್ಲೇ ಬಂದು ದೇವ್ರು ಕರ್ಕೊ ಹೋಗಿರೋದು ಎಲ್ಲಿಗೆ ಅಲ್ಲಿ ಎಲ್ಲಿ ಕೇಳು ಮಂತ್ರಾಲಯಕ್ಕ ಹೆಂಗ ಅಂತ ಹೇಳ ಅಕ್ತಿರಿಬ್ರು ನಾನು ಮಕ್ಳೆಲ್ಲ ಹೋಗಕ ಬುಕ್ಕಿಂಗ್ ಮಾಡಕ್ ಕಳ್ಸ್ಬಿಟ್ಟ ಎಲ್ಲಿ ಮಂತ್ರಾಲಯಕ್ಕ ಹೋಗಕ ನೀನ್ ಬರೋದ್ ನಾಳ ಅಂತ ಹೋಗಕ್ ಮಾಡ್ದ ಈ ಸ್ಕೂಲ್ಗೆಲ್ಲ ಕಾರ್ಮೆಂಟ್ಗೆಲ್ಲ ದುಡ್ಡು ಕಟ್ಬೇಕಲ್ಲಪ್ಪ ನಾ ಬರಕ್ ಮುಂಚೆ ಇವ್ರು ಹೇಳ್ಬಿಟ್ಟವ್ರ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಎಲ್ರಿಗೂ ಬುಕ್ ಮಾಡಿ ಅಂತ ಮಂತ್ರಾಲಯಕ್ಕೆ ಹೊಂಟೋದ್ರೆ ಈ ಮಕ್ಳಿಗೆ ಸ್ಕೂಲ್ಗೆ ಈಗ ಅಡ್ಮಿಷನ್ ಕಟ್ಬೇಕಲ್ಲ ಅಕ್ಕ ಇರ್ಬೇಕು ಮನೇಲಿರೋ ದುಡ್ಡನ್ನೇ ತಗೋ ಕಟ್ಬಿಟ್ರೆ ದೇವ್ರಿಗೆಲ್ಲ ಹೋಗಕ್ಕದ್ದವ ದೇವ್ರು ಕೊಟ್ಟ ಅಂತ ಕಲ್ಕ್ ಹೋಗೋದಾಗ್ಲಿ ಈಗಂತೂ ಬ್ಯಾಡಿ ಅಂತ ಅವತ್ತೇ ಹೋಗಿ ನಾನು ಬಂದ ತಕ್ಷಣನೇ ಕ್ಯಾನ್ಸಲ್ ಮಾಡ್ಲೇ ಇವ್ರು ಇಬ್ರು ಮುಖ ಉಂಟಾಯ್ತು ಅಯ್ಯಯ್ಯೋ ದೇವ್ರು ಹೋಗಿದ್ದ ಆಸೆ ಹೋಯ್ತಲ್ಲ ಅಂತ ಮಂತ್ರಾಲಯಕ್ಕೆ ಹೋಗಿ ಆಸೆ. ಇವನು ಸಂದ ಒಳಗೆ ಬಂದು ನಮ್ ಜೊತೆ ಮಂತ್ರಾಲಯ ಇಸ್ ನೋಡಿ ಎಂತ ಕೋಇನ್ಸಿಡೆನ್ಸ್ ಅಂತ ಬಂದಿರೋದು ಅಯ್ಯೋ ನಂದೇನಿಲ್ಲ ಇರಿ ದೇವ್ರದೇ ಕರ್ಕೋದ್ರೆ ಆಯ್ತು ನಂದೇನಿಲ್ಲ ಬಿಡಮ್ಮ ಅವ್ನ್ ಕರೀಸ್ ಕಳ್ಸ್ಕೊಂಡಿರೋದು ಇದ್ದು ಇದು ನಿಜವಾಗ್ ಮಾತಾಡ್ತಾ ಇರೋದು ಕಣಪ್ಪ ಅದ್ ಹೆಂಗ ಕರೀಸ್ಕೊಂಡ್ ಅನ್ನೋದೇ ಗೊತ್ತಿಲ್ಲ ಆಮ್ಯಾಕ ಒಂದ್ ಪಂಚ ಒಂದು ಟವಲ್ ಹೆಂಗ್ ಮಡಗಿರಿ ಗೊತ್ತಪ್ಪ ಹಾ 1 ವರ್ಷ ಆಗದ ಟವಲ್ ಪಂಚನು ತೆಗ್ದೇ ಇಲ್ಲ ಅದೇ ಇವನ್ ಹಾಕ ಬಂದಿದ್ದು ಇವ್ನ್ ಏನಂತವನ ಕೇಳಿದ್ರು ಪಂಚಾಯತ ಅಂತ ಆಗ ಪಾಪಣ್ಣ ಅವರು ಒಂದು ಪಂಚಾಯತ್ ತಂದಿದ್ರು ಸರ್ಟಿಫಿಕೇಟ್ ಹಂಗೆ ನಾನು ಹಾಕಂದಿತ್ತಿಲ್ಲ ಆಗ ಅಲ್ಲಿ ಪಂಚಾಯತ್ ಅನ್ನೋದಿಗೆ ಹಂಗೆ ಮಡಿಸ್ದಂಗೆ ಇತ್ತು ಆಗ ಕೊಟ್ಟು ತಕ ಹೋದ್ದು ಆ ದೇವ್ರಿಗೆ ಯಾವ ತರ ಸಿಕ್ಕದ ಹೆಂಗ ಹಾ ನೋಡಿ ಹೆಂಗೆ ನೀವು ಹೋಗ್ಬೇಕು ಅಂತಿದ್ದು ಇವನ್ ರೂಪದಲ್ಲಿ ಕರ್ಸ್ಕೊತ ಕಳಿಸಿ ಅವನು ಕರಿಸ್ಕೊಂಡವನ ಅದೊಂದು ಖುಷಿ ಕಣಪ್ಪ ನನ್ಗೆ ಇನ್ನೇನಿಲ್ಲ ಅಲ್ಲಿ ಗೋಲ್ಕುಕ್ ನೀವು ಒಂದ್ ಕೊಟ್ಟಿದ್ರಲ್ಲ ಅದ್ ಹಾಕ್ಬಿಟ್ಟು ಬಂದ ಹೆಂಗಂದ್ರೆ ನಾನು ಅನ್ಕೊಬಿಟ್ನೆಲ್ಲ ನಾನು ಕರಿಸ್ಕೊಂಡಿದ್ದೆ ಕಣಪ್ಪ ಇದನ್ನಾರು 101 ರೂಪಾಯಿ ಕೊಡ್ತೀನಿ ಅಂತ ಕಳ್ಸಿರೋದು ಹಂಗೆ ಅದು ಹಾಕ್ಬಿಟ್ಟು ಕಳ್ಸಿದ್ದ ಅದ್ ಹಾಕ್ತೇವೆ ನರ್ಕ ತೀರ್ಸ್ತೀನಿ ಈ ಥರದ್ದು 2 ಬರ್ತವೆ 12,000 7 ಬರುತ್ತೆ 2 ಬರ್ತವೆ ಅಂತ 7ಕ್ಕೆ 12,000 ಬನ್ನಿ ಜೀವನ ಮಾಡೋದು ಕಷ್ಟ ಕಣಪ್ಪ ಅಂತ ಒಂದು ಆಳೈತು ಮುಂಚೆ ಇದು 2ನೇದು ಆಳು ಮಾಡ್ಕೊ ಒಂದು ಹೋಯ್ತಾ ಒಂದು ಆಳೈತು ಗೈಸ್ ಇಲ್ಲಿ ನೋಡಿ
ವಿಜಿದು ಫೋಟೋ ಫ್ರೇಮ್ಗಳು ನಾನು ಕೊಟ್ಟಿದ್ದು ಗಿಫ್ಟು. ಅಟ್ಟಿಯವ್ರು ಇದ್ದಾಗ ಒಂಚೂರಾದ್ರೂ ಮಾತಾಡ್ದ ನೋಡಿ, ಫುಲ್ ಸೈಲೆಂಟ್ ಹಂಗೆ ಅಣ್ಣ. ಗೈಸ್ ಇವನ್ ಬ್ಲಾಗ್ ಮಾಡ್ಬೇಕಂತೆ. ನಮ್ಮ ಅಜ್ಜಿ ಇದು ಕೊಡ್ತಿದೆ ಏನೋ. ಇದು ನಮ್ಮ ಮಮ್ಮಿ ನೆಕ್ಕ ರೋಂಗ್ ಹೋಯ್ತಿದೆ. ಇವರು ನಮ್ಮ ದೊಡ್ಡಮ್ಮ. ಆಯ್ತು, ಅವ್ನು ನೋಡು. ಇವನು ನಮ್ಮ ತಮ್ಮ. ನಮ್ಮ ಮಮ್ಮಿ ಮುಖ ತೋರಿಸ್ತಾನೆ ಇಲ್ಲ. ಇವನು ಹಿಟ್ಟನ್ನ ಕುಂತಿದ್ದಾನೆ, ಹಿಟ್ಟು ಇನ್ನೂ ಬರ್ತಿಲ್ಲ. ಅದಕ್ಕ ಇವನು ಅಲ್ಲಿ ಮುರ್ಕ ಫೋನ್ ನೋಡ್ಕೊಂತಾನ. ಬರತವ ಕುಂತದ ಫೋನ್ ನೋಡ್ತಾನೆ. ಕ್ಯಾಮ್ರಾನ ಮುಚ್ಚ ಹಾಕ್ಬಿಟ್ಟಿದೆಯಲ್ಲ ಕೆಂಚ. ಗೈಸ್ ಇದೆ ನೋಡಿ ನಮ್ಮ ವಿಜಿ ಫ್ಯಾಮಿಲಿ. ಫೋನ್ ಕಿತ್ಕೊಂಡು ಓಡ್ಬಿಟ್ಟು ವಿಜಿದ. ನಾವು 3 ಜನ ಕಿಡಿಕಂಗಿದೆಯಲ್ಲ ವಿಜಿ ಒಬ್ನೇ. ಅಲ್ಲಿ ಕಟ್ಗುದ್ಲ, ಅಲ್ಲಿ ಕಟ್ಗುದ್ಲ, ಗುದ್ಲ ಅಲ್ಲಿ ಕಟ್ಟಿ. ಅಲ್ಲ ಕೆಂಚಿಂಗ್ ಯಾವ ರೇಂಜ್ ಕ್ಯಾನ ನೋಡು. ಅಯ್ಯೋ ಡಬಲ್ ಮೀನಿಂಗು ಸರ್. ರಾಸ್ಕಲ್ ಐ ತೂ ಮಗ ಅಲ್ಲ 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 ಏನಂತ ಏನಂತ ಗಿಂಡಿ 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 ಲವ್ ಚಿಕ್ಕ ಐಕ್ಲಿಗೆ ಎದುರಿಸ್ತೀಯಲ್ಲ ನೀನ್ ಎಂತ ಅಲ್ಲ ಲವ್. ಇತ್ಕೊಂಡೋಗೋದು ಗಿಂಡ್ ಕಳಿಸ್ಬಿಟ್ಟ. ಲೋದ್ ಹೆಂಗ್ಲ ತಡ್ಕೊಂಡಿದೆ ಇವ್ರನ್ನ. ಅಲ್ಲೇ ಅಯ್ಯೋ ಏನು ನೋವು ಮಾಡ್ಕೊಂಡ್ರ ಬಿಡ್ಸ್ಲಾ. ಅವರೇ ಇದಾರೆ ಕೂಲಾಗುತ್ತೆ. 3 ಜನ ಹೆಂಗಿತ್ತು ಚಾಕ್ಲೇಟ್ ಕೊಡ್ಸೋಣಂತ. ಗೈಸ್ ನಾ ಮತ್ತೆ ಬಿಸಿ ಬಿಸಿ ಆಮ್ಲೆಟ್ ಹಾಕೊಟ್ಟವ್ರಿ. ಥ್ಯಾಂಕ್ಸ್ ಅತ್ತೆ. ಇದು ತಿನ್ನ ಇಲ್ಲಿ ನೀನೇ ತಿನ್ಕಣಯ್ಯ. ಖಾಲಿ ಆದ್ಮೇಲೆ ತಿನ್ನಿದ್ದು ಅದಿಬ್ರು ಒಟ್ಟಿಗೆ ತಿನ್ನೋ. ಏನಂತ ನನ್ನ ಮನೆ ಎಲ್ಲೇನೋ ತಿನ್ನಮ್ಮದವೆ. ನಂಗೆ ಜಾಸ್ತಿ ಇಂಪಾರ್ಟೆಂಟ್ ಇದು ನಿಮ್ಗಿಂತ. ತಿನ್ನೋದೇ ನಾ ತಿನ್ನಮ್ಮದವೇ. ನನ್ನ ಮದುವೆ ಅದೇ ಬಿಜಿ ಮದುವೆ ಅದೇ. ಫಸ್ಟ್ ಇಂದ ಮಿನಿ ಬ್ಲಾಗ್ ಮಾಡ್ತಾ ಬಂದು ಗಂಡ ಹೆಂಡತಿಗೆ ತಿನ್ಸ್ದೇ ಇರೋದು. ಗೈಸ್ ಇವಾಗ ನಮ್ಮ ಮಟ್ಟಿ ವ್ಲಾಗ್ ನೋಡ್ತವ್ರೆ. ನಾಳೆ ನಿಮ್ದೆಲ್ಲ ವ್ಲಾಗ್ ಬರ್ತದೆ. ಮಾಮ್ಸ್ ಬಾಯ್ ಅಕ್ಕ, ಬಾಯ್ 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 ಸಿಸ್ಟರ್. ಏನಲ್ಲ ಏನೋ ಮಿಸ್ ಆಗೋದ. ಏನ್ ಮಿಸ್ ಆಗಿದ್ದು? ಇದೆ. ಅಯ್ಯೋ ಮುದಗಳೇ ಎಂತಾಳೆ ವಿಜಿ, ನೀನ್ ಗ್ರೇಟ್ ಬಿಡ. ಸಿವಿ ತರ್ಲೆ ನನ್ನ ಮಕ್ಳು 3 ಜನ ಸೇರ್ಕೊಂಡು ವಿಜಿ ದೊಡ್ಡ ಸೇರ್ಕೊಬಿಟ್ಟ. ಆಗ ಅಂತೂ ಎಷ್ಟು ಬನ್ನಿ ಹೋಗಿ ಗಟ್ಟಿಗೆ ಹೋಗಿ ಊಟ ತಿಂಡಿ ಮನಿಕ. ಅದೇ ಬಾಯ್ ಬಾಯ್. ಶಟ್ಟಿಗೆ ಬಂದು ಅಪ್ಪ ಊಟ ಆಯ್ತಪ್ಪ. ಊಟ ಮಾಡ್ಬೇಕು ನಾವು. ಅಮ್ಮ ನಿಂದಾಯ್ತು ಊಟ? ಈ ಕೊಡು ನಂಗೋಸ್ಕರ ಮೇಲೆ ಊಟ. ಗೈಸ್ ನಮ್ಮ ಮಟ್ಲಿ ಇವತ್ತು ಮಟನ್ ಸಾರು, ಇನ್ನೆಣ್ಣೆ ಮಟನ್ ಸಾರು. ವಿಜಿ ಹೊರಟಿ ಸುಮ್ಮನೆ ಹೋಗಿ ಮುದ್ದೆ